ಕೇವಲ ಬೆರಳೆಣಿಕೆ ಎಷ್ಟು ಕುಟುಂಬಗಳು ಸಮಾಜದ ಹೆಸರು ಹೇಳ್ಕೊಂಡು ಹಿಂದುಳಿದ ಸಮಾಜ ದಲಿತ ಸಮಾಜ ಅಂತ ಹೇಳ್ಕೊಂಡು ಇವತ್ತು ಅವರು ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದೀರಾ. ಈ ತಾಲೂಕಿನಲ್ಲಿ 30-35 ಜನ ದಲಿತ ಸಮಾಜ ಇದೆ, ಹಿಂದೂ ಸಮಾಜ ಇದೆ. ಈ ಸಮಾಜಕ್ಕೆ ಕೇವಲ 26 ಜನ ಪುರುಷರನ್ನು ಕಳಿಸ್ತೀರಾ ಅಂದ್ರೆ ಮತ್ತೆ ಇನ್ನೆಲ್ಲ ಮುಖ್ಯ ವಾಹಿನಿಗೆ ತರ್ತಾ ಇದ್ದೀರಾ ದಲಿತ ಸಮಾಜವನ್ನ. ನಾನು ನೇರವಾಗಿ ಕೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಗೆ ಏನಾರ ನೈತಿಕತೆ ಇದ್ರೆ ಈ ರಾಜ್ಯ ಸರ್ಕಾರವನ್ನ ಈ ಜನಪ್ರತಿನಿಧಿಗಳು ಯಾರು ಈ ಒಂದು ರಿಸರ್ವೇಶನ್ಗೆ ಕಳಿಸಿದಾರಲ್ಲ ಅವ್ರು ರೆಕಮೆಂಡ್ ಮಾಡಿ ಕೊಲ್ಪಟ್ಟಿ ಇಟ್ಕೊಂಡು ಕೇಳಿ ನಿಮಗೆ ತಾಕತ್ತಿದ್ರೆ ಕೇವಲ 26 ಜನ ಇಲ್ವೇ ಅಲ್ವಂಗ ದಲಿತ ಮುಖಂಡರುಗಳು ದಲಿತ ಸಮಾಜದ ಪುರುಷರುಗಳು ತಾಲೂಕಿನಲ್ಲಿ ಇಲ್ವೇ ಅಲ್ವಂಗ ಯಾರು? ಪಂಚಾಯತಿಗೆ ಒಬ್ಬ, ಪಂಚಾಯತಿಗೆ ಇಬ್ಬರು ಕೊಡೋದು ಬೇಡ ಯೋಗ್ಯತೆಗೆ. ನೀವು ಕೇಳಂಗಿದ್ರೆ ರಿಸರ್ವೇಶನ್ ಎಲ್ಲ ಸಮಾಜದಲ್ಲೂ ಕೇಳಬೇಕಾಯ್ತು. ರಿಸರ್ವೇಶನ್ ಹಿಂದುಳಿದಲ್ಲೇ ಮ್ಯಾಕ್ಸಿಮಮ್ ರಿಸರ್ವೇಶನ್ ಕಿತ್ತಾಕಿದ್ದಾರೆ ಮಹಿಳಾ ಮೀಸಲಾತಿ. ಯಾಕೆ? ಏನ್ ಹಿನ್ನೆಲೆ ಇದು? ಯಾರು ಬೆಚ್ಚಿಸ್ಕೋಸ್ಕರ ಮಾಡಿದ್ದಾರೆ ಇದನ್ನ? ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳುತ್ತೆ SC ST ಸಮಾಜದ ರಿಸರ್ವೇಶನ್ ಯಾವ ರೀತಿ ಇರಬೇಕು ಅಂತ. ಅನುಸೂಚಿತ ಜಾತಿಗಳ, ಅನುಸೂಚಿತ ಪಂಗಡಗಳ ಮತ್ತು ಹಿಂದುಳಿದ ವರ್ಗಗಳ ವ್ಯಕ್ತಿಗಳ ಪ್ರತಿಯೊಂದು ಪ್ರವರ್ಗಕ್ಕೂ ಮೀಸಲಿಟ್ಟಿರುವ ಸ್ಥಾನಗಳಲ್ಲಿ ಮತ್ತು ಮೀಸಲಿಟ್ಟಿರುವ ಸ್ಥಾನಗಳಲ್ಲಿ 50% ಕಡಿಮೆ ಇಲ್ಲದಷ್ಟು SCಗೆ ಏನ್ ಇಟ್ಟಿದ್ದಾರೆ ರಿಸರ್ವೇಶನ್ ಅದ್ರಲ್ಲಿ 50% ಮೇಲು 50% ಫಿಮೇಲ್ ಕೊಡಿ ಅಂತ ಹೇಳುತ್ತೆ. STಗೆ ಏನ್ ರಿಸರ್ವೇಶನ್ ಇಟ್ಟಿದ್ದೀರಾ ಅದ್ರಲ್ಲಿ 50% ಮೇಲು ಫಿಮೇಲ್ ಕೊಡಿ ಅಂತ ಹೇಳುತ್ತೆ. ಎಲ್ಲಿ ಮಾಡಿದ್ದೀರಾ ನೀವು? ಯಾವ STಗೆ ಪುರುಷರಿಗೆ ಅವಕಾಶ ಕೊಟ್ಟಿದ್ದೀರಾ ನೀವು? ಇಲ್ಲ ವರ್ಷಿ ಒಂದು ರಾಜ್ಯಪತ್ರ ವರ್ಷಿ ಕುಣಿಗಲ್ ತಾಲೂಕಿನಲ್ಲಿ SC ಪುರುಷರಿಲ್ಲ ನಿರ್ನಾಮ ಆಗೋಗಿದ್ದಾರೆ, ST ಪುರುಷರಿಲ್ಲ ನಿರ್ನಾಮ ಆಗೋಗಿದ್ದಾರೆ, ಕೇವಲ 26 ಜನ SCಗಳಿದ್ದಾರೆ. ವರ್ಷಿ ಒಂದು ರಾಜ್ಯಪತ್ರ ತಾಕತ್ತಿದೆಯಾ ನಿಮ್ಗೆ? ನಾನು ಯಾರು ಮಹಾನ್ ಭಾವರು ಪಟ್ಟಿ ಕಳಿಸಲ್ಲ, ಮಹಾನ್ ಭಾವರು ಕೇಳ್ತಾ ಇದ್ದೀನಿ, ಅರ್ಥ ಆಗುತ್ತೆ. ನಾವ್ ಯಾರಿಗೆ ಕೇಳ್ತಾ ಇದೀವಿ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಇದು ದಲಿತ ಸಮಾಜಗಳಿಗೆ, ಹಿಂದೂ ಸಮಾಜಗಳಿಗೆ ಈ ತಾಲೂಕಿನಲ್ಲಿ ಸಿಕ್ತಿರೋ ನ್ಯಾಯ ಇದು. ಒಬ್ಬ ರಾಜಕಾರಣಿಗಳು ಬಿಡಿ, ಯಾವ್ದೋ ಕಾಲೋನಿಗೆ ಹೋದಾಗ ಚುನಾವಣೆಯಲ್ಲಿ ಏನೋ ಕೊಟ್ಟರೆ ಸುಮ್ಮನೆ ಓಟ್ ಹಾಕ್ತವೆ. ಈ ಮೆಂಟಾಲಿಟಿ ರಾಜಕಾರಣಿಗಳಲ್ಲಿ ಸ್ವತಂತ್ರ ಬಂದು 75 ವರ್ಷ ಆದ್ರೂ ಇವತ್ತು ರಾಜಕಾರಣಿಗಳು ತಲೆಯಲ್ಲಿ ಕೂತಿದೆ ಇದು. ದಲಿತ ಸಮಾಜಗಳು ಬಾಯಿ ಮುಚ್ಕೊಂಡಿರೋದಕ್ಕೆ ಇವತ್ತೆಲ್ಲ ರಾಜಕಾರಣಿಗಳು ಈ ಮಟ್ಟಕ್ಕೆ ಮನಸ್ಸು ರಿಸರ್ವೇಶನ್ ಮಾಡ್ತಾ ಇರೋದು.